ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಇವತ್ತು ನಮ್ಮ ಸಮಾನ ಮನಸ್ಕ ಎಲ್ಲರ ಸಹಕಾರ ಬೆಂಬಲ ಪ್ರೋತ್ಸಾಹದಿಂದ ನಾವು ಧರ್ಮ ರಕ್ಷಣೆಗಾಗಿ ನಮ್ಮನ್ನು ತೊಡಗಿಸಿಕೊಳ್ಳುವಂತಹ ಮತ್ತೊಮ್ಮೆ ಆ ದೃಢ ಸಂಕಲ್ಪವನ್ನು ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗ್ತೇವೆ. ನಾನು ಈ ಮಾತನ್ನ ಇಲ್ಲಿ ಉಲ್ಲೇಖಿಸ್ತಾ ಭಾರತೀಯರ ನಮ್ಮ ಸನಾತನ ಹಿಂದೂ ಧರ್ಮದ ನಮ್ಮ ನಂಬಿಕೆಗಳ ಶ್ರದ್ಧೆ ಭಕ್ತಿಯನ್ನ ಯಾವತ್ತೂ ಸಹ ಘಾಸಿಗೊಳಿಸುವಂತಹ ನಂಬಿಕೆಯನ್ನ ಕೆಡಿಸುವಂತಹ ಷಡ್ಯಂತ್ರಗಳು ಅಂತಾರಾಷ್ಟ್ರೀಯ ಮಟ್ಟದ ಯೋಜನೆಯ ಭಾಗವಾಗಿ ಅದು ಎಲ್ಲಾ ಕಡೆಯಲ್ಲೂ ಜಾರಿಯಲ್ಲಿದೆ. ಹಿಂದೆ ನಾವು ನಮ್ಮ ವೇದ ಪುರಾಣ ಇತಿಹಾಸಗಳನ್ನೆಲ್ಲ ನೋಡಿದಾಗ ಮಹಾಭಾರತ ರಾಮಾಯಣಗಳನ್ನೆಲ್ಲ ಆ ರಾಕ್ಷಸೀಯ ಪ್ರವೃತ್ತಿಯವರು ಅಂತ ಅವರು ತಮ್ಮ ಚಟುವಟಿಕೆಗಳನ್ನ ಈ ರೀತಿ ಮಾಡ್ತಾ ಇದ್ದಿದ್ದು ಉದಾಹರಣೆಗಳಿದೆ. ಈಗಲೂ ಸಹ ಅದೇ ಮನಸ್ಥಿತಿಯ ಕೆಲವು ವಿಚಾರಧಾರೆಯ ಎಡಪಂಥೀಯ ನಕ್ಸಲ್ ಮಾವೋವಾದ ಇತ್ಯಾದಿಗಳ ಒಂದು ಹೆಸರಿನಲ್ಲಿ ಅವರು ಇದೇ ನಮ್ಮ ಭಾರತೀಯ ಸನಾತನ ಹಿಂದೂ ಧರ್ಮದ ನಂಬಿಕೆ ಶ್ರದ್ಧೆ ಭಕ್ತಿಗಳನ್ನು ಕೆಡಿಸುವುದಿಲ್ಲ ತಾನೇ ಇಲ್ಲ. ಆದರೆ ನಾವು ಭಾರತೀಯರು ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಇತಿಹಾಸವನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗತ್ತೆ. ಆ ಎಲ್ಲ ತ್ಯಾಗ ಬಲಿದಾನದ ಮೂಲಕ ನಮ್ಮೆಲ್ಲರ ನಂಬಿಕೆ ಶ್ರದ್ಧೆ ಭಕ್ತಿಯನ್ನ ಉಳಿಸಿಕೊಳ್ಳುವಂತ ಪ್ರಯತ್ನಗಳು ನಿರಂತರವಾಗಿ ಆಗಿದೆ. ಈಗ ರಾಜಕೀಯವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ದೇಶದಲ್ಲಿ ಇಂಡಿ ಗಠಬಂಧನ ರಾಹುಲ್ ಗಾಂಧಿಯವರ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಅವರು ನಮ್ಮ ಮತ ಬ್ಯಾಂಕ್ ಭದ್ರಗೊಳಿಸಿಕೊಳ್ಳೋದು, ಬಹುಸಂಖ್ಯಾತರನ್ನ ಜಾತಿಯ ಆಧಾರದಲ್ಲಿ ಒಡೆದು ಮಾಡಬಹುದು ಕಾರಣದಿಂದ ಅವರು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನು ಘಾಸಿಗೊಳಿಸುವ ಪ್ರಯತ್ನದ ಭಾಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಷಯದಲ್ಲಿಯೂ ಸಹ ಅನೇಕ ಚಟುವಟಿಕೆಯನ್ನು ಮಾಡಿದವರು ಮಾಧ್ಯಮದವರು ಎಳೆಯಾಗಿ ಬಹಳ ವಿವರವಾಗಿದೆ. ಅದರೊಳಗೂ ನಾನು ಧರ್ಮಸ್ಥಳದ ಮಾಧ್ಯಮ ಸ್ನೇಹಿತರಿಗೆ ವಿನಂತಿಸಬೇಕು, ನೀವು ಬಹಳ ಸ್ಪಷ್ಟವಾಗಿ ನಡೀತಿರುವಂತಹ ಎಲ್ಲ ಚಟುವಟಿಕೆಯನ್ನ ಪಾರದರ್ಶಕವಾಗಿ ನಾವು ಜನತೆಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮ್ಮ ಜವಾಬ್ದಾರಿಯು ಬಹಳ ದೊಡ್ಡದಿದೆ. ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುವಂತ ಪ್ರಯತ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸುವುದಾದರೆ, ಕಾಂಗ್ರೆಸ್ ಇದು ಮುಖವಾಡವನ್ನ ಬೇರೆದನ್ನ ಹಾಕಿಕೊಂಡು ಈಗ ಜನರ ಎದುರಿಗೆ ಬರ್ಲಿಕ್ಕೆ ನೋಡ್ತಾ ಇದೆ. ನಾವು ಹಿಂದೂಗಳ ಪರವಾಗಿ, ನಮಗೂ ಭಗವದ್ಗೀತೆ ಗೊತ್ತು, ನಮಗೆ ವೇದ ಪುರಾಣಗಳು ಗೊತ್ತು ಅನ್ನುವಂತಹ ಈ ನಮ್ಮ ಗಾದೆ ಮಾತಿದೆಯಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂತೆ ಅಂತ, ಹಾಗೆ ಒಂದು ಎರಡನೇ ಮುಖವನ್ನು ಸಹ ನಾಡಿನ ಜನತೆಗೆ ತೋರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಹೊಂದಾಣಿಕೆ ಬಹಳ ಚೆನ್ನಾಗಿದೆ. ನಾನು ಹೊಡೆದಾಗೆ ಮಾಡ್ತೀನಿ, ನೀನು ಅತ್ತಾಗೆ ಮಾಡಲ್ಲ ಅಂದ್ರೆ ಮಾತಿದೆಯಲ್ಲ, ನಾನು ಹೀಗೆ ಮಾಡ್ತಿರ್ತೀನಿ, ನೀನು ಹೀಗೆ ಮಾಡ್ತಿರೋ ಅಂದ್ರೆ ಅವರು ತಮ್ಮ ಮತ ಬ್ಯಾಂಕ್ ಅನ್ನ ಭದ್ರಗೊಳಿಸಿಕೊಳ್ಳುವ ರಾಜಕಾರಣದ ಭಾಗವಾಗಿಯೇ ಇದೆಲ್ಲ ನಡೀತಾ ಇದೆ ಹೊರತು ಇನ್ನೇನಿಲ್ಲ. ಒಂದನೇದು. ಎರಡನೇದು, ಆಡಳಿತದ ವೈಫಲ್ಯ ಮುಚ್ಚಿಕೊಳ್ಳೋದಕ್ಕೆ ಇದೆಲ್ಲ ನಡೀತಾ ಇದೆ. ನಾನು SIT ರಚನೆ ಮಾಡಿರುವಂತ ಸಿದ್ದರಾಮಯ್ಯನವರ ನಿಲುವಿನ ಬಗ್ಗೆ ರಾಜ್ಯಪಾಲರು ತನಿಖೆ ಮಾಡಬೇಕು, ಅದನ್ನು ಆಗ್ರಹಿಸ್ತೀನಿ. SIT ನಿರ್ಧಾರ ಯಾಕೆ ಮಾಡಿದ್ರು? ಎಡಪಂಥೀಯರ ಒತ್ತಡದಿಂದ ಅವರನ್ನ ಸಂತೃಪ್ತಿಗೊಳಿಸೋದಕ್ಕೆ SIT ರಚನೆ ಮಾಡಿದ್ರು. ಅಲ್ಲೇ ತಪ್ಪಿದ್ರು ಸಿದ್ದರಾಮಯ್ಯನವರು. ಈಗ ನಾವು ಸತ್ಯ ಹೊರಗೆ ಬರಲಿ ಅಂತ ತಮ್ಮ ಮುಖ ಉಳಿಸ್ಕೊಳ್ಳೋದಕ್ಕೆ ಆ ಮುಸುಕುದಾರಿಯ ಮುಖವಾಡವನ್ನು ಹಾಕೊಂಡು ಈಗ ಓಡಾಡ್ತಾ ಇರೋದು ನೋಡ್ತಾ ಇದ್ದೇವೆ. SIT ಒತ್ತಡದಲ್ಲಿ ಕೆಲಸ ಮಾಡಿರೋದು ಕಾಣ್ತಾ ಇದ್ದೀವಿ. ನಾವು ಪ್ರಾರಂಭದಲ್ಲಿ SIT ಅನ್ನು ಸ್ವಾಗತಿಸಿದ್ದೀವಿ, ಸತ್ಯಾಸತ್ಯತೆಗಳು ಹೊರಬರಲಿ ಅಂತ. ಇವ್ರು 12 ಆಯ್ತು, 13 ಆಯ್ತು, ABC ಆಯ್ತು, 17 ಆಯ್ತು, ಏನಿದು ಹೊಂಡ ತೆಗೆಯೋದು? ದಿಕ್ಕು ಬದಲಾಗಿದೆ ಅಂತ ಗೊತ್ತಾಗ ನಾವು ಪ್ರತಿಭಟನೆಯನ್ನ ಮಾಡೋದಕ್ಕೆ ಪ್ರಾರಂಭಿಸಿದ್ದೀವಿ. ಇದರ ತನಿಖಾ ದಿಕ್ಕು ಬದಲಾಗಿದೆ, ಇದು ನ್ಯಾಯಕ್ಕಾಗಿ ತನಿಖೆ ಅಲ್ಲ ಇದು.
ಇದು ರಾಜಕಾರಣಕ್ಕಾಗಿ ತನಿಖೆ, ಸ್ವಾರ್ಥಕ್ಕಾಗಿ ತನಿಖೆ ಅನ್ನೋ ಕಾರಣದಿಂದ ನಾವು ಇದರ ಪ್ರತಿಭಟನೆ ಹೋರಾಟವನ್ನು ನಾವು ಪ್ರಾರಂಭಿಸಿದ್ದೇವೆ, ನಡೆಸ್ತೇವೆ. ಇದು ಆಡಳಿತ ವೈಫಲ್ಯತೆ ಮುಚ್ಚಿಕೊಳ್ಳೋದಕ್ಕೆ ಮಾಡಿರೋದು. ಇದು ರಾಜ್ಯದ ಜನ, ದೇಶದ ಜನ ಕಾಂಗ್ರೆಸ್ಸಿನ ಈ ನಿಲುವನ್ನು ನೋಡ್ತಾ ಇದ್ದಾರೆ. ಇದನ್ನ ಕಡಾಖಂಡಿತವಾಗಿ ವಿರೋಧಿಸ್ತಾರೆ ಅನ್ನೋ ವಿಶ್ವಾಸ ನಮಗೆ. ಸುಜಾತ ಭಟ್ ಮತ್ತೆ ಚಿನ್ನ ಇವ್ರ ಹೇಳಿಕೆಗಳನ್ನ ಕೇಳಿ SIT ರಚನೆ ಎಷ್ಟು ಸರಿ? ನಾನು ಪ್ರಾರಂಭದಲ್ಲೇ ಹೇಳಿದೆ, ಅದು ಅದ್ರ ಬಗ್ಗೆ SIT ರಚನೆಯೇ ಮಾಡಿರೋದು ತಪ್ಪು. ಸಿದ್ದರಾಮಯ್ಯ ನಾನು ರಾಜ್ಯಪಾಲರು ಅವರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹ ಮಾಡ್ತೀನಿ. ಮುಖ್ಯಮಂತ್ರಿಗಳು ಈ ರೀತಿಯ ಷಡ್ಯಂತ್ರದ ಕೈಗೊಂಬೆ ಆಗಬಾರದು. ಅವರು ಮಾತಿನ ಮೂಲಕ ನಾಡಿನ ಜನರನ್ನ ಮನಸ್ಸನ್ನ ತಾನು ದಾಟಬಹುದು ಅಂತ ಯೋಚನೆ ಮಾಡಿದ್ರೆ ಸರಿಯಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, ಭಾನು ಪುಸ್ತಕದವರ ಸಾಧನೆ, ಸಾಹಿತ್ಯದ ಕ್ಷೇತ್ರದಲ್ಲಿ ಸಾಧನೆ ಬಗ್ಗೆ ನಮ್ಗೆಲ್ಲರಿಗೂ ಗೌರವ ಇದೆ. ಅವ್ರ ಪ್ರಶಸ್ತಿ ಬಗ್ಗೆ ನಮಗೆ ಅಭಿಮಾನ ಇದೆ, ಬಹಳ ಸಂತೋಷ ಇದೆ. ಆದರೆ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡಿ ದೇವಿಯ ಒಂದು ನಮ್ಮೆಲ್ಲರ ಬಹುಸಂಖ್ಯಾತ ಹಿಂದೂಗಳ ಶ್ರದ್ಧೆಭಕ್ತಿಯ ಕೇಂದ್ರದ ದಸರಾ ನವರಾತ್ರಿಯ ಆ ಉತ್ಸವವನ್ನು ಉದ್ಘಾಟಿಸೋದಕ್ಕೆ ಭಾನು ಮುಸ್ತಾಕ್ ಅವರೇ ಸ್ವತಃ ಅದನ್ನ ನಿರಾಕರಿಸಿದರು. ಸಿದ್ದರಾಮಯ್ಯನವರಿಗೆ ಆಹ್ವಾನ, ಅವರು ತಮ್ಮ ಪ್ರಬುದ್ಧತೆಯನ್ನು ತೋರಿಸ್ಬೇಕು, ತಮ್ಮ ಹಿರಿತನವನ್ನು ತೋರಿಸ್ಬೇಕು, ತಾನು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಮಾಡೋದಿಲ್ಲ ಅನ್ನುವಂಥ ನಿರ್ಣಯವನ್ನ, ಪ್ರಬುದ್ಧವಾದ ನಿರ್ಣಯವನ್ನ ನಾಡಿನ ಜನತೆಗೆ ಅವರು ತೋರಿಸ್ಬೇಕು. ಅವರು ಹೀಗೆ ಮಾಡೋದು ಯಾವ ಕಾರಣಕ್ಕೂ ಉಚಿತ ಅಲ್ಲ ಅನ್ನೋದು ಈಗಾಗಲೇ ಜನ ಸಮುದಾಯದ ಭಾವನೆಗಳು ವ್ಯರ್ಥ ಆಗಿದೆ. ಮತ್ತೊಮ್ಮೆ ಅವರು ಕಾಂಗ್ರೆಸ್ದವ್ರು ಮಾಡ್ತಿರುವಂತ ಷಡ್ಯಂತ್ರಕ್ಕೆ ಸಾಹಿತಿಗಳು ಈ ಕ್ಷೇತ್ರದಲ್ಲಿ ಈ ಸಾಧನೆಯನ್ನು ಮಾಡಿರೋರು ಕೈಗೊಂಬೆ ಆಗಬಾರದು ಅಂತ ನಾನು ಆಗ್ರಹಿಸ್ತೇನೆ.